ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಚಾಪ್ಟರ್ಗೆ ಸ್ವಾಗತ. ಇವತ್ತಿನ ನಾವು ಯೂನಿಟ್ 2ನಲ್ಲಿ ಸೆಷನ್ 3 ಡಿಸ್ಕಸ್ ಮಾಡೋಣ. ಏನಪ್ಪ ಅಂದರೆ ಇದರಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಒಂದು ಪ್ರಾಜೆಕ್ಟ್ ಡಿಸೈನ್ ಅಂತ. ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀರಿ. ಇವತ್ತಿನ ದಿನ ನಾವು ಪ್ರಾಜೆಕ್ಟ್ ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಮೀನ್ ಬೈ ಪ್ರಾಜೆಕ್ಟ್ ಡಿಸೈನ್ ಅಂತಂದರೆ, ಪ್ರಾಜೆಕ್ಟ್ ಡಿಸೈನ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಇಟ್ ಈಸ್ ದ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದರಲ್ಲಿ ಫಸ್ಟ್ ಸ್ಟೇಜ್ ಯಾವುದಪ್ಪ ಆಗಿರುತ್ತೆ ಅಂದರೆ ಡಿಸೈನಿಂಗ್ ಆಗಿರುತ್ತೆ. ಅಂದರೆ ನಾವು ಫಸ್ಟ್ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಅದನ್ನೇ ನಾವು ಡಿಸೈನಿಂಗ್ ಅಂತ ಕರಿತೀವಿ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಈಗ ನಾವು ಒಂದು ಮನೆ ಕಟ್ಟಬೇಕು ಅಂತಂದರೆ ಅದಕ್ಕೆ ಪ್ಲ್ಯಾನಿಂಗ್ ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನು ಫಸ್ಟ್ ನಾವೇನು ಮಾಡ್ತೀರಿ, ಒಬ್ಬ ಸಿವಿಲ್ನ ಮೀಟ್ ಮಾಡಿಬಿಟ್ಟು ಅಲ್ಲೇನು ಮಾಡ್ತೀರಿ, ಅದಕ್ಕೆ ಡಿಸೈನ್ ಹಾಕ್ಸ್ತೀವಿ. ಸೊ ಅದೇ ಥರ ಒಂದು ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಡಿಸೈನ್ ಇಸ್ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. Project design is concerned with the developing project scheduling techniques and also drawing the schedule for implementation of the project. ಅದಕ್ಕೊಂದು ಶೆಡ್ಯೂಲ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಜೆಕ್ಟ್ ಡಿಸೈನು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದೆನ್ ಕಂಟಿನ್ಯೂಯಿಂಗ್ ದಿಸ್ ಒನ್, ದಿಸ್ ಇಸ್ ಮೋರ್ ಆರ್ ಲೆಸ್ ಎ ಟೈಮ್ ಫ್ರೇಮ್ ಫಾರ್ ಈಚ್ ಫೇಸ್ ಇನ್ ದ ಪ್ರಾಜೆಕ್ಟ್ ಡೆವಲಪ್ಮೆಂಟ್. It includes major steps of project implementation such as finding of location, construction of building, procuring plant and machinery, and finally execution of the production of program. This felicitates in the setting milestone completion. ಅಂದ್ರೆ ಏನಪ್ಪಾ ಅಂತಂದ್ರೆ, this is more or less time frame for each phase in the project development. It includes major steps of project implementation. ಅಂದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಮೇಜರ್ ಸ್ಟೆಪ್ಸ್ ಯಾವ್ದಪ್ಪ ಅಂದ್ರೆ ಪ್ರಾಜೆಕ್ಟ್ ಡಿಸೈನಿಂಗ್ ಆಗಿರುತ್ತೆ. ಇದ್ರ ಸಚ್ ಆಸ್ ಫೈಂಡಿಂಗ್ ಆಫ್ ಲೊಕೇಶನ್, ಅಂದ್ರೆ ನಾವು ಎಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಮತ್ತೆ ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್ಸ್ ಇರ್ಬೋದು, ಆ ಪ್ರಾಜೆಕ್ಟ್ ಸಂಬಂಧಿಸಂಗೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದಿರ್ಬೋದು, ಅಥವಾ ಪ್ರೊಕ್ಯೂರಿಂಗ್ ಪ್ಲಾಂಟ್ ಅಂಡ್ ಮೆಷಿನರಿ ಅಂಡ್ ಫೈನಲಿ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೊಡಕ್ಷನ್ ಪ್ರೋಗ್ರಾಮ್. ಸೊ ಒಟ್ಟಿನಲ್ಲಿ ಎಲ್ಲ ಪ್ರೋಗ್ರಾಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಪ್ರಾಜೆಕ್ಟ್ ಡಿಸೈನ್ ಆಗಿರುತ್ತೆ. ಸೊ ದಿಸ್ ಫೆಲಿಸಿಟೇಟ್ ಇನ್ ದ ಮೈಲ್ ಸ್ಟೋನ್ ಕಂಪ್ಲೀಷನ್. ಯಾವ ರೀತಿ ಇದು ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಪ್ರಾಜೆಕ್ಟ್ ಡಿಸೈನ್ ತಿಳ್ಕೊತೀರಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದ ಪ್ರಾಜೆಕ್ಟ್ ಡಿಸೈನ್ ಇಸ್ ಯೂಸ್ಫುಲ್ ಟು ದ ಎಂಟರ್ಪ್ರೈನರ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಯಾವ ರೀತಿ ಪ್ರಾಜೆಕ್ಟ್ ಡಿಸೈನ್ ಯೂಸ್ಫುಲ್ ಆಗಿರುತ್ತೆ ಅಂತಂದ್ರೆ, ದೀಸ್ ಆರ್ ದ ಫಾಲೋಯಿಂಗ್ ಸ್ಟೆಪ್ಸ್. ದ ಫಸ್ಟ್ ಪಾಯಿಂಟ್ ಇಸ್ ದಟ್ it gives a comprehensive idea about the entire project, described in every phase along with the time schedule within which it has to be completed. ನೋಡಿ, ಇದು ಯಾವ್ದು ಐಡಿಯಾ ಕೊಡುತ್ತೆ ಅಂದ್ರೆ ಎಂಟೈರ್ ಪ್ರಾಜೆಕ್ಟ್ ಐಡಿಯಾ. ಇಟ್ ಗಿವ್ಸ್ ದ ಐಡಿಯಾ ಅಬೌಟ್ ದ ಎಂಟೈರ್ ಪ್ರಾಜೆಕ್ಟ್, ಡಿಸ್ಕ್ರೈಬ್ಡ್ ಇನ್ ಎವರಿ ಫೇಸ್ ಅಲಾಂಗ್ ವಿತ್ ದ ಟೈಮ್ ಶೆಡ್ಯೂಲ್ ವಿತಿನ್ ವಿಚ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್. ಯಾವ ಶೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ನಮಗೆ ಈ ಪ್ರಾಜೆಕ್ಟ್ ಡಿಸೈನ್ ಹೇಳುತ್ತೆ. ಅಂಡ್ ಇಟ್ ಇಸ್ ಎ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಬೇಕು. ಇದ್ರ ಪ್ರಕಾರ ದಿಸ್ ಇಸ್ ಎ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಅಂದ್ರೆ ನಾವು ಡಯಾಗ್ರಾಮಿಕಲ್ ಆಗಿ ಫಸ್ಟೇ ಒಂದು ಡಿಸೈನ್ ಮಾಡ್ತೀರಿ. ಅಂದ್ರೆ ನಾವು ಇದನ್ನೆಲ್ಲ ಬರ್ದಿಡೋದಿರ್ಬೋದು, ಅಥವಾ ಏನೋ ಒಂದು ಪ್ಲಾನಿಂಗ್ ಯಾವ ತರ ಆಗ್ಬೇಕು ಅಂತ ಏನೇನು ಮಾಡ್ತಿರೋ ಅದೆಲ್ಲ ರೈಟಿಂಗ್ ರೂಪದಲ್ಲಿ ಇಟ್ಟಿರ್ತೀರಿ. ಅದನ್ನ ನಾವು ಪ್ರಾಜೆಕ್ಟ್ ಡಿಸೈನ್ ಅಂತ ಹೇಳ್ಬೋದಾಗಿದೆ. ಆಫ್ ದ ವರ್ಕ್ ಪ್ಲಾನ್ ಡಿಸೈನ್ ಟು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಆಫ್ಟರ್ ಅಡ್ಜಸ್ಟಿಂಗ್ ಯೂಶುವಲ್ ಡಿಲೇಸ್ ದಟ್ ಮೇ ಅರೈಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್. ಅಂದ್ರೆ ವರ್ಕ್ ಪ್ಲಾನ್ ಡಿಸೈನ್ ಟು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಆಫ್ಟರ್ ಅಡ್ಜಸ್ಟಿಂಗ್ ದ ಯೂಶುವಲ್ ಡಿಲೇಸ್. ಅಂದ್ರೆ ಯೂಶುವಲ್ ಆಗಿ ಯಾವ್ಯಾವ ತರ ಡಿಲೇಸ್ ಆಗ್ಬೋದು, ಅದಾದ್ಮೇಲೆ ನಾವು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಿರೋದನ್ನ ಈ ಪ್ರಾಜೆಕ್ಟ್ ಡಿಸೈನ್ ಡಿಸೈಡ್ ಮಾಡುತ್ತೆ. ಸೊ ದೀಸ್ ಆರ್ ದ 2 ಪಾಯಿಂಟ್ಸ್. Continuing on that one, the third point is that the various constituent activities of the project are narrated in the sequence to the highlight the various phases of the project. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ವೇರಿಯಸ್ ಸ್ಟೇಜಸ್ ಎಲ್ಲಿ ಡಿಸ್ಕಸ್ ಮಾಡ್ತೀರಿ ಅಂದ್ರೆ ಪ್ರಾಜೆಕ್ಟ್ ಡಿಸೈನ್ ಅಲ್ಲಿ ಡಿಸ್ಕಸ್ ಮಾಡ್ತೀರಿ. ಅಂಡ್ continuing, it enables to identify know how of events which must take place for the successful completion of the project. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕು ಅಂದಾಗ ಅದು ಪ್ರಾಜೆಕ್ಟ್ ಡಿಸೈನ್ ತುಂಬಾನೇ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅಂತ ಈ ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಇಟ್ ಎನೇಬಲ್ಸ್ ಟು ಐಡೆಂಟಿಫೈ ನೋ ಹೌ ಆಫ್ ಈವೆಂಟ್ಸ್ ವಿಚ್ ಯಾವ್ಯಾವ ಈವೆಂಟ್ಸ್ ಯಾವ ರೀತಿ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ ಫಾರ್ ದಿ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳೋದು ಯಾವ್ದಪ್ಪ ಅಂದ್ರೆ ಪ್ರಾಜೆಕ್ಟ್ ಡಿಸೈನ್ ಆಗಿರುತ್ತೆ. ಸೊ ದಿಸ್ ಈಸ್ ಅ ಬ್ರೀಫ್ ಅಬೌಟ್ ದ ಪ್ರಾಜೆಕ್ಟ್ ಡಿಸೈನ್. ದಟ್ ಮೀನ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎ ಪ್ರಾಜೆಕ್ಟ್ ಡಿಸೈನ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಬೇಕಾಗಿರೋದು. ಪ್ರಾಜೆಕ್ಟ್ ಡಿಸೈನ್ ಅನ್ನೋದು ಯಾವ ರೀತಿಯಪ್ಪ ಅಂದ್ರೆ, ದಿಸ್ ಇಸ್ ದ ವೆರಿ ಫಸ್ಟ್ ಸ್ಟೇಜ್ ಫಾರ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ಅಂದ್ರೆ ಪ್ಲಾನಿಂಗ್ ಅಲ್ಲಿ ಕೂಡ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ನಾವು ಯಾವ ರೀತಿ ಮಾಡ್ತೀರಿ, ಎಲ್ಲ ಬರ್ದಿಟ್ಕೊಂಡಿರ್ತೀರಿ, ಎಲ್ಲ ಈ ತರ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತೀರಿ. ಬಟ್ ವೆರಿ ಫಸ್ಟ್ ಸ್ಟೆಪ್ ಆಫ್ ಎಕ್ಸಿಕ್ಯೂಷನ್ ಇಸ್ ನಥಿಂಗ್ ಬಟ್ ದಟ್ ಇಸ್ ಪ್ರಾಜೆಕ್ಟ್ ಡಿಸೈನ್ ಅಂತ ಅನಿಸ್ಕೊಳುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಅಬೌಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಜೆಕ್ಟ್ ಡಿಸೈನ್. Okay, so this is a very simple topic. And continuing, it also entrepreneurs in the coordinating project activities. ಅಂದ್ರೆ
ಪ್ರಾಜೆಕ್ಟ್ ಆಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡೋದ್ರಲ್ಲಿ ಪ್ರಾಜೆಕ್ಟ್ ಡಿಸೈನು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ಇಟ್ ಸರ್ವ್ಸ್ ಆಸ್ ಅನ್ ಎಫೆಕ್ಟಿವ್ ಟೂಲ್ ಆಫ್ ಪ್ಲಾನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್. It serves as an effective tool of planning and implementation of the project. It is an effective tool of planning. ಒಂದು ಪ್ಲಾನಿಂಗ್ ಮಾಡೋದಕ್ಕೆ ಎಫೆಕ್ಟಿವ್ ಟೂಲ್ ಯಾವ್ದಪ್ಪ ಅಂತಂದ್ರೆ ಪ್ರಾಜೆಕ್ಟ್ ಡಿಸೈನ್ ಅಂತ ಹೇಳ್ಬೋದು. ಅಂಡ್ ಇಟ್ ಹೆಲ್ಪ್ಸ್ ಮ್ಯಾನೇಜರ್ಸ್ ಟು ಪ್ಲಾನ್ ದ ಪ್ರಾಜೆಕ್ಟ್ ಎಕನಾಮಿಕಲಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವರ್ಡ್ ಎಕನಾಮಿಕಲಿ. ಇಟ್ ಹೆಲ್ಪ್ಸ್ ದ ಮ್ಯಾನೇಜರ್ಸ್ ಟು ಪ್ಲಾನ್ ದ ಪ್ರಾಜೆಕ್ಟ್ ಎಕನಾಮಿಕಲಿ. ಅಂದ್ರೆ ನಮ್ಮ ಅಮೌಂಟ್ ತಕ್ಕನಾಗಿ ಯಾವ ರೀತಿ ಪ್ರಾಜೆಕ್ಟ್ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ. ದಟ್ ಈಸ್ ನಥಿಂಗ್ ಬಟ್ ಇಟ್ ಹೆಲ್ಪ್ಸ್ ಮ್ಯಾನೇಜರ್ಸ್ ಟು ಪ್ಲಾನ್ ದ ಪ್ರಾಜೆಕ್ಟ್ ಎಕನಾಮಿಕಲಿ ಅಂತ ಹೇಳ್ತಾರೆ. ಸೊ ದುಡ್ಡು ಎಷ್ಟಿರುತ್ತೋ ಬಜೆಟ್ ಅದರ ತಕ್ಕನಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಪ್ಲಾನ್ ಮಾಡಬೇಕಾಗುತ್ತೆ. ಅದು ಯಾರು ಮಾಡ್ತಾರೆ, ಮ್ಯಾನೇಜರ್ ಮಾಡ್ತಾರೆ. ಅದು ಎಲ್ಲಿಂದ ಬರುತ್ತೆ, ದಟ್ ಈಸ್ ಬೈ ಪ್ರಾಜೆಕ್ಟ್ ಡಿಸೈನಿಂಗ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಸಿಂಪಲ್ ಥಿಂಗ್ಸ್ ಅಬೌಟ್ ಪ್ರಾಜೆಕ್ಟ್ ಡಿಸೈನಿಂಗ್ ಅಂಡ್ ಇಟ್ಸ್ ಎ ವೆರಿ ಸಿಂಪಲ್ ಸೆಷನ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.